ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ನ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಲೇಟೆಸ್ಟ್ ಆಗಿದೆ, ಬೇಗ ಹಾಕ್ಬೋದು. ಅದ್ರ ಜೊತೆಗೆ ಬಿಗಿನರ್ಸು ಸಹ ಹಾಕ್ಬೋದು. ಅಷ್ಟು ಆಗಿರುವಂತಹ ಒಂದು ಕ್ರೋಶ ವರ್ಕನ್ನು ತೊಗೊಂಬಂದಿದ್ದೀನಿ. 6 ದಾರವನ್ನು ಸುತ್ತಿ ಇಟ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಸೇಮ್ 11 ನಂಬರ್ ತೊಗೊಂಡಿದ್ದೀನಿ. ಕ್ರೋಶ ಬಂದು ಫಸ್ಟ್ ನಾವು ಕ್ಲಾತ್ಗೆ ಲಾಕ್ ಮಾಡ್ಕೊಳ್ಳಿ. ನಂತರ 4 ಚೈನ್ ಹಾಕೊಳ್ಳಿ. 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕೊಳ್ಳಿ. 1 2 3 3 ಚೈನ್ ಹಾಕೊಬೇಕು. 3 ಚೈನ್ ಹಾಕೊಂಡ ನಂತರ ನೋಡಿ 5 ಚೈನ್ ಹಾಕೊಳ್ಳಿ. 1 2 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬಾರ್ದು. ಪಾಯಿಂಟ್ ಮಾಡಿಕೊಂಡು 3 ಚೈನ್ ಅಥವಾ 2 or 3 ಚೈನ್ ಪಾಯಿಂಟಲ್ಲಿ ಬಂದು ಲಾಕ್ ಮಾಡಿ. ಏಕೆಂದರೆ ಇದು ಯು ಶೇಪಲ್ಲಿ ಬರಬೇಕು. ಹಾರ್ಚ್ ಕ್ರಿಯೇಟ್ ಆಗೋದಕ್ಕೆ ಯು ಶೇಪಲ್ಲಿ ಬರಬೇಕಿದು, ಅದಕ್ಕೋಸ್ಕರ ನೋಡಿ ಕಾಣಿಸ್ತಾ ಇದೆಯಲ್ಲ, ಹೀಗೆ ಬಂತು. ಮತ್ತು ಇವಾಗ ಒಂದು ಚೈನ್ ಹಾಕೊಳ್ಳಿ ಫ್ರೆಂಡ್ಸ್. ಲಾಕ್ ಆದಮೇಲೆ 1 ಚೈನ್ ಹಾಕ್ಕೊಂಡು ಇದನ್ನು ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಈ ರೀತಿ ಬೀಡ್ಸಸ್ ಯಾವ ಥರದಾದ್ರೂ ಬೀಡ್ಸಸ್ ತೊಗೊಬೋದು. ನಾನು ಈ ರೀತಿ ಬೀಡ್ಸಸ್ಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸರ್ಕಲ್ ಟೈಪ್ ಇದೆ ನೋಡಿ, ಈ ರೀತಿ ಡಿಸೈನ್ ಬೀಡ್ಸಸ್ನ ತೊಗೊಂಡಿದ್ದೀನಿ. ಈ ಬೀಡ್ಸನ್ನು ಒಳಗಡೆ ಲಾಕ್ ಮಾಡಿ ಡೈರೆಕ್ಟಾಗಿ ಆ ಹಾರ್ಚ್ ಒಳಗಡೆ ಹಿಂದೆ ಹೋಗಿ, ನೀವು ಲಾಕ್ ಮಾಡೋದು ಬೇಡ, ಬೀಡ್ಸ್ ಲಾಕ್ ಮಾಡೋದು ಬೇಡ, ಹಾರ್ಚ್ ಒಳಗಡೆ ಹೋಗಿ ಲಾಕ್ ಮಾಡಿ. ಮತ್ತು ಓಪನ್ ಮಾಡಿ ದಾರ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ಆ ದಾರಕ್ಕೆ ಇನ್ಸರ್ಟ್ ಮಾಡಿ, ಮತ್ತು ಹಾರ್ಚ್ ಒಳಗಡೆ ಹೋಗಿ ಆ ಬೀಡ್ಸ್ನ ಲಾಕ್ ಮಾಡಿ. ಮತ್ತು ದಾರ ಮುಂದೆ ಮಾಡಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಆ ಒಂದು ಹಾರ್ಚ್ ಒಳಗಡೆ ಲಾಕ್ ಮಾಡಿ. ಮತ್ತು ಬೀಡ್ಸಸ್ನ ಆ್ಯಡ್ ಮಾಡಿ ಆ ಒಂದು ಹಾರ್ಚ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಿ. ಲಾಕ್ ಮಾಡಿದ ನಂತರ ನೋಡಿ ಈ ರೀತಿ ಇದೆ, 4 ಬೀಡ್ಸಸ್ ಇದೆ. ಇನ್ನೂ ಒಂದು ಬೀಡ್ಸಸ್ಸು ಹಿಡ್ಕೊಳ್ಳುತ್ತೆ ನೋಡಿ ಈ ರೀತಿ. ಮತ್ತು ಆರ್ಚ್ ಒಳಗಡೆ ಹೋಗಿ ಲಾಕ್ ಮಾಡಿ. ನಂತರ ಲಾಸ್ಟು ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಫ್ರಂಟಲ್ಲಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಈ ಥರ ಟರ್ನ್ ಮಾಡಿಕೊಂಡು ಈ ರೀತಿ ಟರ್ನ್ ಆಗಿದೆ ನೋಡಿ. ಬೀಡ್ಸ್ ಹ್ಯಾಡ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಬೀಡ್ಸ್ ಹ್ಯಾಡ್ ಆಗಿದೆ, ಈ ರೀತಿ ಕಾಣಿಸ್ತಾ ಇದೆ. ಮತ್ತು 3 ಚೈನ್ ಹಾಕೊಳ್ಳಿ. ಇಲ್ಲಿ 1 2 3 ಚೈನ್ ಹಾಕೊಂಡು 3 ಚೈನ್ ಎಲ್ಲಿದೆ ಅಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡಿ. ಮತ್ತು ಹಿಂಗೆ ಟರ್ನ್ ಮಾಡಿ. ಟರ್ನ್ ಆದಮೇಲೆ ನೋಡಿ ಒಂದು ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ನಾವು ಲಾಕ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಆ ಗ್ಯಾಪ್ ಒಳಗಡೆ ಹೋಗಿ ಗ್ಯಾಪ್ ಆರಾಮಾಗಿ ಒಳಗಡೆಯಿಂದ ನಾವು ಆರಾಮಾಗಿ ಥ್ರೆಡನ್ನು ತರ್ಬೋದು. ಈ ರೀತಿ
ಡಬಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಎರಡರಲ್ಲೊಂದು ಡಬಲ್ ಕ್ರೋಶೆಟ್ನ ಮಾಡಿ 3 ಚೈನ್ ಹಾಕ್ಕೊಳ್ಳಿ. 1 2 3. ನಾವು ಡಬಲ್ ಕ್ರೋಶೆಟ್ ಮಾಡಿದ್ಮೇಲೆ ಇಲ್ಲಿ ಗ್ಯಾಪ್ ಬರುತ್ತಲ್ಲ ನೋಡಿ, ಈ ಗ್ಯಾಪ್ ಒಳಗಡೆಯಿಂದ ಹೋಗಿ ಈ ರೀತಿ ದಾರವನ್ನು ತಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಇದೊಂದು ಪುಟ್ಟ ಪಿಕಾಕ್ ಆಗುತ್ತೆ ನೋಡಿ, ಪುಟ್ಟ ಪಿಕಾಕ್ ಆಗುತ್ತೆ. ಮತ್ತು ದಾರಾನ ಒಂದ್ಸರಿ ಸುತ್ಕೊಳ್ಳಿ. ನೆಕ್ಸ್ಟ್ ಬೀಡ್ಸ್ ಇದೆಯಲ್ಲ ಅದ್ರ ಒಳಗಡೆಯಿಂದ ಹೋಗಿ ದಾರಾನ ತಂದು ಎರಡರಲ್ಲೊಂದು ಮಾಡಿ 3 ಚೈನ್ ಹಾಕ್ಕೊಂಡು ಆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದು ಬೀಡ್ಸ್ ಒಳಗಡೆನೂ ಹೋಗಿ ಆ ರೀತಿ ಆರಾಮಾಗಿ ಬರುತ್ತೆ ಥ್ರೆಡ್ಡು, ತುಂಬ ಪ್ರಾಬ್ಲಮ್ ಏನು ಮಾಡೋದಿಲ್ಲ ಅಲ್ಲಿ. 3 ಚೈನ್ ಮತ್ತು ಇದರೊಳಗಡೆ ಹೋಗಿ ಸಣ್ಣ ಪಿಕಾಕು, ಜಾಸ್ತಿ ಎಳಿಬಿಡಿ, ಪಿಕಾಕು ಪುಟ್ಟದಾಗೆ ಇರಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಒಂದು ಸಲ ಇದ್ರಲ್ಲಿ ತೊಗೊಂಡು ನೆಕ್ಸ್ಟು ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ ಮಾಡಿ ಈ ರೀತಿ ದಾರಗಳು ಬಂದಾಗ ಆದಷ್ಟು ಹಿಂದ್ಗಡೆ ಈ ರೀತಿ ಸೇರಿಸ್ಕೊಂಬಿಡಿ. ಎಳೆದು ಲಾಸ್ಟಲ್ಲಿ ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡಿಬಿಡಿ, ಕರೆಕ್ಟಾಗಿ ಆಗುತ್ತೆ ಅದು. ಇವಾಗ ಕಟ್ ಮಾಡಿದ್ರೆ ದಾರ ಕಿತ್ತೋಗುತ್ತೆ, ಹಾಗಾಗಿ ಆರ್ಚ್ ಆದಮೇಲೆ ಕಟ್ ಮಾಡಿ 1 2 3. ಮತ್ತು ಈ ಗ್ಯಾಪಲ್ಲಿ ಹೋಗಿ ದಾರ ಎಲ್ಲ ತಂದು ಎರಡರಲ್ಲಿ ಒಂದನ್ನು ಮಾಡಿ ಈ ರೀತಿ ಬರುತ್ತೆ. ಈ ಗ್ಯಾಪಲ್ಲಿ ಹೋಗಿ ದಾರ ಎಳ್ತಂದು ಎರಡರಲ್ಲೊಂದು 3 ಚೈನನ್ನು ಹಾಕೊಬೇಕು. ಮತ್ತು ಆ ಗ್ಯಾಪಲ್ಲಿ ಹೋಗಿ ಈ ರೀತಿ ಮತ್ತೆ ಇನ್ನೊಂದು ಹಿಡಿಯುತ್ತೆ. ಇದೇ ಲಾಕಲ್ಲಿ ಒಂದು ಸರಿ ಇದ್ರ ಮೇಲೆ ಕ್ರೋಶ್ ನೋಡಿ 5 ಆಗಿದೆ, ಕಂಪ್ಲೀಟಾಗಿ 5 ಆಗಿದೆ. ಒಂದು ಸರಿ ಕ್ರೋಶದ ಮೇಲೆ ದಾರ ಸುತ್ತಕೊಂಡು ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ನೋಡಿ, ಅದರೊಳಗಡೆಯಿಂದ ಹೋಗಿ ಎರಡರಲ್ಲೊಂದು ಈ ರೀತಿ ಮಾಡಿಕೊಂಡು ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಬಂದಿದೆ ನೋಡಿ. ಇವಾಗ ಕಟ್ ಮಾಡಿಬಿಡಿ ಇದನ್ನು. ನೋಡಿ ಆ ಬಿಡ್ಸು ಸ್ವಲ್ಪ ಈ ಥರ ಒಂದು ಸರ್ಕಲ್ ಥರ ಇರೋದ್ರಿಂದ ಥರ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಡಿಫ್ರೆಂಟಾಗಿ. ಈ ರೀತಿ ಒಂದು ಪುಟ್ಟ ಆರ್ಚ್ ಬರುತ್ತೆ. ಇಲ್ಲಿ ನೀವು ಕುಚ್ಚನ್ನು ಹಾಕೊಬೇಕು. ಮತ್ತು ಇಲ್ಲಿ 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 1 2 3 ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡಿ. 5 ಚೈನ್ ಹಾಕ್ಕೊಳ್ಳಿ. ಇವಾಗ 1 2 3 4 5 ಎಲ್ಲಿಗೆ ಬರುತ್ತಲ್ಲಿ ನೋಡಿ ಒಳಗಡೆ ಅಂದರೆ 3-4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ 1 ಚೈನ್ ಹಾಕ್ಕೊಂಡು ಕ್ಲಾತನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ ಪುಟ್ಟ ಆರ್ಚು, ಒಂಥರ ಡಿಫ್ರೆಂಟಾಗಿ ಬರ್ತಾ ಇದೆ. ಇಲ್ಲಿ ನನಗೆ ಈ ಬೀಡ್ಸ್ ಬೇಡ, ರೌಂಡ್ ಬೀಡ್ಸ್ ಸಹ ಆ್ಯಡ್ ಮಾಡ್ತೀನಿ ಅಂದ್ರೂ ಸಹ ಆ್ಯಡ್ ಮಾಡ್ಕೊಬೋದು. ನಿಮಗೆ ಯಾವ ಥರ ಸಿಗುತ್ತೆ ಆ ಥರ ಮಾಡ್ಕೊಳ್ಳಿ. ನಾನು ಡಿಫ್ರೆಂಟಾಗಿರೋ ಮಣಿ ಆ ಒಂದು ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಒಂದು ತೋರಿಸ್ತೀನಿ ನಿಮಗೆ. ಇದು ಸ್ವಲ್ಪ ದಪ್ಪ ಬೀಡ್ಸನ್ನೇ ತೊಗೊಂಡಿದ್ದೀನಿ. ದಪ್ಪ ಬೀಡ್ಸನ್ನೇ ತೊಗೊಂಡು ನೋಡಿ ಲಾಕ್ ಮಾಡೋದಿಲ್ಲ, ಹಿಂಗೆ ಟರ್ನ್ ಮಾಡ್ಕೊತೀವಲ್ಲ ಲಾಕ್ ಮಾಡೋದಿಲ್ಲ. ನಾವು ಆರ್ಚ್ ಯಾವುದು ಮಾಡ್ಕೊಂಡಿದ್ದೀವಿ ಅದರೊಳಗಡೆಯಿಂದ ಹೋಗಿ ಇವಾಗ ಲಾಕ್ ಮಾಡಬೇಕು. ಆರ್ಚ್ ಒಳಗಡೆ
ಮತ್ತು ಬೀಡ್ಸನ್ನು ಆ್ಯಡ್ ಮಾಡಿ, ಬೀಡ್ಸ್ನೇನು ಲಾಕ್ ಮಾಡೋದು ಏನೋ ಅವಶ್ಯಕತೆ ಇಲ್ಲ. ಒಳಗಡೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ದಪ್ಪ ಬೀಡ್ಸನ್ನೇ ತೊಗೊಳ್ಳಿ. ದಪ್ಪ ಬೀಡ್ಸಸ್ಸು ಅಂತ ಅಂದರೆ ಒಂದು 3 mm ಬೀಡ್ಸಸ್ಸು. ನೆಕ್ಸ್ಟ್ ಬೀಡ್ಸಸ್ ಬಂದು ಸ್ವಲ್ಪ ಇನ್ನೂ ಒಂದು ಸ್ಟೆಪ್ ಹೇಳ್ಕೊಡ್ತೀನಿ, ಅದು ಹೇಗೆ ಅಂತ ನೋಡಿ. ಇನ್ನೊಂದು ಬೀಡ್ಸ್ ಆಗುತ್ತೆ. ಬೀಳುತ್ತೆ ಅಂತ ಲಾಕ್ ಮಾಡಿ. ಲಾಕ್ ಎಲ್ಲಿದೆ ಅಲ್ಲಿಗೆ ಲಾಕ್ ಮಾಡಿ. ನೆಕ್ಸ್ಟು 3 ಚೈನ್ ಹಾಕೊಳ್ಳಿ. 1 2 3 ಚೈನ್ ಎಲ್ಲೆಲ್ಲಿ ಲಾಕ್ ಇದೆ ಅಲ್ಲಿಗೆ ಲಾಕ್ ಮಾಡಿ. ಟರ್ನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಂದಿದೆ. ಟರ್ನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಬೀಡ್ಸನ್ನು ಯೂಸ್ ಮಾಡಿ. ನಾನು ಇಲ್ಲಿ ಒಂದೇ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ, ಇದು ಸ್ವಲ್ಪ ದಪ್ಪ ಇದ್ದಿದ್ದರಿಂದ. ಇನ್ನೊಂದು ಸ್ಟೆಪ್ಪಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ರೌಂಡ್ ಬೀಡ್ಸಸ್ ಕಾಮನಾಗಿ ಯೂಸ್ ಮಾಡ್ತಾ ಇರ್ತಾರಲ್ಲ, ಇದು ಡಿಫ್ರೆಂಟ್ ಆಗಿರಲಿ ಅಂತ ಮಾಡಿದ್ದು. ಇದು ತೋರಿಸ್ತೀನಿ ನಿಮಗೆ. ಒಂದು ಸರಿ ದಾರವನ್ನು ಸುತ್ತಕೊಂಡು ನಾವು ಬೀಡ್ಸ್ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಈ ಬೀಡ್ಸ್ ಒಳಗಡೆ ಹೋಗಿ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳಿ. ಮತ್ತು ಈ ನಾವು ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶೆಟ್, ಅದರೊಳಗಡೆಯಿಂದ ಹೋಗಿ ಈ ರೀತಿ 2 ಮಾಡಿ ದಾರ ಮುಂದೆ ಮಾಡಿ ಈ ರೀತಿ ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡಿ. ಯಾವುದಾದ್ರೂ ಮಾಡ್ಕೊಬೋದು. ನೋಡಿ ಈ ರೀತಿ. ಮತ್ತು ಕ್ರೋಶದ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಬೀಡ್ಸ್ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡಿ 3 ಚೈನ್ ಹಾಕ್ಕೊಳ್ಳಿ. 1 2 3 ಮತ್ತು ಇದರೊಳಗಡೆ ಹೋಗಿ ಲಾಕ್ ಮಾಡಿ. ಈ ರೀತಿ ಬೀಡ್ಸನ್ನು ಇಲ್ಲೊಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಬೋದು. ನಾನು ಒಂದೇ ಒಂದು ಲೇಸಲ್ಲಿ ನಿಮಗೆ 2 ಡಿಸೈನನ್ನು ತೋರಿಸ್ತಾ ಇದ್ದೀನಿ. ನಿಮ್ಮ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಮಾಡ್ಕೊಳ್ಳಿ. ಇಷ್ಟ ಯಾವ ಥರನಾದ್ರೂ ಮಾಡ್ಕೊಳ್ಳಿ. ದಾರ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಒಳಗಡೆ ಹೋಗಿ ಟ್ರಿಬಲ್ ಕ್ರೋಶೆಟನ್ನು ಮಾಡಿ 3 ಚೈನ್ ಹಾಕ್ಕೊಂಡು ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ. ನೋಡಿ ಈ ರೀತಿ ಬರ್ತಾ ಇದೆ. ಇಲ್ಲಿ ನಾನು ಯಾಕೆ ದಪ್ಪ ಬೀಡ್ಸ್ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತೀನಿ ಅಂತ. ಇಲ್ಲಿ ಅಂದಾಗ ಫೋಲ್ಡಿಂಗ್ ಆಗುತ್ತೆ, ಹಾಗಾಗಿ ಇಲ್ಲಿ ನಾನು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಯಾವ ಥರನಾದರೂ ತೊಗೋಬೋದು. ಡಬಲ್ ಲೇಯರು ತುಂಬ ನನಗೆ ಬೀಡ್ಸ್ ವರ್ಕ್ ಬೇಕು ಅಂತ ಕೇಳ್ತಾರಲ್ಲ, ಅಂಥ ಕಸ್ಟಮರ್ಸ್ಗೆ ನೀವು ಈ ಥರ ಯೂಸ್ ಮಾಡ್ಕೊಬೋದು. ಈ ರೀತಿ ಹೋಗಿ ಪ್ರತಿ ಬೀಡ್ಸ್ ಗ್ಯಾಪಲ್ಲೂ ನೀವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇನ್ನೊಂದು ಹಿಡಿಯುತ್ತೆ, ತುಂಬ ಚೆನ್ನಾಗಿ ಬರುತ್ತೆ.
ಯಾವುದೇ ಥರ ಫೋಲ್ಡಿಂಗ್ಸು ಆ ಥರದ್ದು ಏನೂ ಸುಕ್ಕ ಆ ಥರ ಏನೂ ಆಗೋದಿಲ್ಲ. ಲೇಸಲ್ಲಿ ಮತ್ತು ಡಿಸೈನಲ್ಲಿ ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೋಡಿ ಲಾಕ್ ಮಾಡಿಕೊಂಡು ಮಾಡಬೇಕು. ತುಂಬ ಈಸಿ ಇದೆ, ಬಿಗಿನರ್ಸು ಸಹ ಮಾಡ್ಬೋದು ಈ ಡಿಸೈನನ್ನು. ಬೇಗ ಹಾಕ್ಬೋದು, ಅದೊಂದು ಪ್ಲಸ್ ಪಾಯಿಂಟ್. ನಿಮಗೆ ಆರ್ಚ್ ದೊಡ್ಡದಾಗಿ ಬರುತ್ತೆ, ಬೇಗನೂ ಹಾಕ್ಬೋದು. ಈಗ ಸೂಜಿ ಮೇಲೆ ಒಂದು ಸರಿ ಕ್ರೋಶನ್ ಮೇಲೆ ಒಂದು ಸರಿ ದಾರವನ್ನು ತಗೊಂಡು ನಾವು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಒಳಗಡೆ ಹೋಗಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಈ ರೀತಿ ಕ್ಲಾತ್ಗೆ ಲಾಕ್ ಮಾಡಿ 4 ಚೈನ್ ಹಾಕ್ಕೊಳ್ಳಿ. 1 2 3 4. ಅದೇ ರೀತಿ ಬಂದಿದೆ ಡಿಸೈನು, ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ಡಿಫ್ರೆಂಟ್ ಆಗಿದೆ, ಇದು ನಾರ್ಮಲ್ ಥರನೇ ಇದೆ. ಅಂದರೆ ಡಬಲ್ ಬೀಡ್ಸನ್ನು ನಾವು ಹ್ಯಾಡ್ ಮಾಡಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ. ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಅಷ್ಟು ಬೀಡ್ಸಸ್ಸು ವರ್ಕ್ ಬೇಡ ಅಂದರೆ ನಮಗೆ ಈ ರೀತಿ ಹಾರ್ಚನ್ನು ಕ್ರಿಯೇಟ್ ಮಾಡಿಕೊಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಬೇರೆ ನೀವು ರೌಂಡ್ ಬೀಡ್ಸ್ನೂ ಹಾಕೋಬೋದು, ಯಾವುದಾದ್ರೂ ಹಾಕೊಬೋದು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ಇಲ್ಲ ಹೆವಿ ಬೀಡ್ಸಸ್ಸು 2 ಲೇಯರ್ ಬೇಕು ಅಂತಂದವ್ರಿಗೆ ಈ ಡಿಸೈನನ್ನು ಹಾಕ್ಕೊಡಿ. ಒಂದೇ ಲೇಸಲ್ಲಿ ಕಸ್ಟಮರ್ಗೆ ಈ ರೀತಿ ಈ ಥರ ತೊಗೊಬೋದಾ, ಈ ಥರ ತೊಗೊಬೋದಾ ಅಂತ ಕೇಳಿ ನೀವು ತೊಗೊಬೋದು. ಈ ರೀತಿ ಡಬ್ಬಲ್ಲು ಮತ್ತು ಇನ್ನೊಂದು ಲೇಸ್ಗೆ ಹಾಕೊಡೋ ಅವಶ್ಯಕತೆ ಇಲ್ಲ. ಇಲ್ಲೇ 2 ಡಿಸೈನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ, ಬೀಡ್ಸ್ಗಳ ಒಂದು ವ್ಯತ್ಯಾಸ ಏನು ಅಂತ. ಯಾವುದಾದ್ರೂ ಅವ್ರ ಕಸ್ಟಮರ್ಸ್ ಯಾವ್ದು ಲೈಕ್ ಮಾಡ್ತಾರೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ಈ ಥರದೊಂದು ಸ್ಟೆಪ್ಪು ತುಂಬ ಯೂಸ್ ಆಗುತ್ತೆ ನಿಮಗೆ. ಇದೇ ರೀತಿ ಪೂರ್ತಿ ಮಾಡಿಬಿಟ್ಟು ಒಂದು ಈ ರೀತಿ ಡಿಸೈನ್, ಒಂದು ಈ ರೀತಿ ಡಿಸೈನ್ ಮತ್ತೆ ಮಾಡಿಬಿಟ್ಟು ಈ ಕುಚ್ಚೆಲ್ಲನ ಹಾಗೆ ಕಟ್ಟಿ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಬರುತ್ತೆ ಲಾಸ್ಟಲ್ಲಿ ಅಂತ. ನೋಡಿ ಫ್ರೆಂಡ್ಸ್, ನಾನು 127 ದಾರ ತಗೊಂಡು ಕುಚ್ಚನ್ನು ಕಟ್ಟಿದ್ದೀನಿ, ಕಟ್ಟಾಗಿದೆ. ಲಾಸ್ಟ್ ಫಿನಿಶಿಂಗು ಕುಚ್ಚು ಕಟ್ಟ ಆಗಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಈ ಒಂದು ಡಿಸೈನು. ತುಂಬ ಡಿಫ್ರೆಂಟಾಗಿ ಈ ಒಂದು ಬೀಡ್ಸಸ್ಸದ್ದು ಕಾಣಿಸ್ತಾ ಇದೆ. ರೌಂಡ್ ಬೀಡ್ಸದ್ದು ಚೆನ್ನಾಗಿ ಕಾಣಿಸ್ತಿದೆ, ಎರಡೂ ಚೆನ್ನಾಗಿ ಕಾಣಿಸ್ತಾ ಇದೆ. ಕಸ್ಟಮರ್ಸ್ಗೆ ಈ ರೀತಿ ಬೇಕು ಅಂತಂದ್ರೂ ನೀವು ಹಾಕ್ಕೊಡ್ಬೋದು, ಇಲ್ಲ ಈ ರೀತಿ ಬೇಕು ಅಂತಂದ್ರೂ ಸಹ ಹಾಕ್ಕೊಡ್ಬೋದು. ಒಂದೇ ಲೇಸಲ್ಲಿ 2 ಬೀಡ್ಸಿಂದ ಯೂಸ್ ಮಾಡಿರೋ ಡಿಸೈನ್ ಇದೆ, ಯಾವುದಾದ್ರೂ ನೀವು ಹಾಕ್ಕೊಡ್ಬೋದು. ನೋಡಿ, ಇದೊಂದು ನ್ಯೂ ಡಿಸೈನು. ಇದಕ್ಕೆ ಪ್ರೈಸ್ ಬಂದು 500ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಏಕೆಂದರೆ ಇದು ಬೀಡ್ಸ್ ವರ್ಕ್ ಇದೆ, ಹಾಗಾಗಿ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಳಿ. ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching.